ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳಿಗೆ, ಇದರ ಜೊತೆಗೆ ಕೆಇಎ ಕಡೆಯಿಂದ ವಿವಿಧ ರೀತಿಯ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಹಾಗೆ ಮುಂದೆ ಬರುವಂತಹ ಪಿಡಿಒ ಹುದ್ದೆಗಳಾಗಿರ್ಬೋದು, ಎಫ್ಡಿಎ ಎಸ್ಟಿಎ ಹುದ್ದೆಗಳಾಗಿರ್ಬೋದು, ಗ್ರೂಪ್ ಸಿ ವೃದ್ಧದ ಹುದ್ದೆಗಳಾಗಿರ್ಬೋದು, ಈ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಬಹಳ ಯೂಸ್ಫುಲ್ ಆಗುವಂತಹ ಕಂಪ್ಯೂಟರ್ ನಾಲೆಜ್ ಅಥವಾ ಸಂಪೂರ್ಣ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂಗೆ ನಾವು ವಿಡಿಯೋ ಸರಣಿಯನ್ನ ಆರಂಭಿಸಿದ್ವಿ. ಇದು 4ನೇ ವಿಡಿಯೋ ಆಗಿರುತ್ತೆ. ಆಲ್ರೆಡಿ 3 ವಿಡಿಯೋಗಳು ಬಂದಿದ್ದಾವೆ ಈ ಒಂದು ಟಾಪಿಕ್ ಮೇಲೆ. ಸೊ ಖಂಡಿತವಾಗಿಯೂ ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಥವಾ ನೀವೇನ್ ನೋಡ್ತಾ ಇದ್ದೀರಾ ಈ ಟಾಪಿಕ್ಸ್ ಗಳನ್ನ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಲಾಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಯಾವ ರೀತಿ ನಿಮ್ಮ ತಯಾರಿ ಇರಬೇಕಾಗುತ್ತೆ ರಿಗಾರ್ಡಿಂಗ್ ಈ ಒಂದು ಎವಲ್ಯೂಷನ್ ಆಫ್ ಕಂಪ್ಯೂಟರ್ನ ವಿಕಾಸದ ಬಗ್ಗೆ, ಹಾಗೇನೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಇನ್ನ ಉಳಿದಂತಹ ಇನ್ಫಾರ್ಮೇಶನ್ಸ್ ಗಳೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದಿಸ್ ಟಾಪಿಕ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಥವಾ ವಿವಿಧ ರೀತಿಯ ನೇಮಕಾತಿಯ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಯಾರ್ಯಾರು ನಮ್ಮ ಚಾನಲ್ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಗೊತ್ತಿರುತ್ತೆ. 3 ವಿಡಿಯೋಗಳು ಆಲ್ರೆಡಿ ಬಂದಿದ್ದಾವೆ. ಯಾವುದ್ರ ಮೇಲೆ? ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಲುವಾಗಿ ನಾವು ಕಂಪ್ಯೂಟರ್ ಸೀರೀಸ್ ಅನ್ನ ನಡೆಸ್ತಾ ಇದ್ದೀವಿ. ಆಲ್ರೆಡಿ 3 ವಿಡಿಯೋಗಳು ಬಂದಿದ್ದಾವೆ. ಅದರಲ್ಲಿ ಕಂಪ್ಯೂಟರ್ನ ವಿಕಾಸ ಯಾವ ರೀತಿ ಆಯ್ತು, ಬಿಗಿನಿಂಗ್ ಯಾವ ತರ ಇತ್ತು, ಟ್ಯಾಲಿಸ್ಟಿಕ್ ನ ಹೇಳಿದ್ವಿ, ಅಬ್ಯಾಕಸ್ ನ ಹೇಳಿದ್ವಿ, ನೇಪಿಯರ್ ಬೋನ್ ಅಂತಂದ್ರೆ ಏನಂತ ಹೇಳಿದೀವಿ, ಹಾಗೇನೆ ಸ್ಲೈಡ್ ರೂಲ್ ಏನಂತ ಹೇಳಿದೀವಿ, ಹಾಗೆ ಪ್ರತಿಯೊಂದನ್ನೇ ಡಿಸ್ಕಸ್ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಹಿಂದಿನ ವಿಡಿಯೋಗಳಲ್ಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, ಥರ್ಡ್ ಮತ್ತೆ ಫೋರ್ತ್ ಇಷ್ಟು ಜನರೇಷನ್ ಕಂಪ್ಯೂಟರ್ ಗಳನ್ನ ನಾವು ಬಹಳ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಇವತ್ತಿನ ಒಂದು ವಿಡಿಯೋದಲ್ಲಿ 5th ಜನರೇಷನ್ ಮತ್ತೆ 6th ಜನರೇಷನ್ ಕಂಪ್ಯೂಟರ್ಗಳು ಯಾವ ರೀತಿ ಜಗತ್ತಿನಲ್ಲಿ ಈ ಒಂದು ತಮ್ಮ ಕೊಡುಗೆಗಳನ್ನು ನೀಡ್ತಾ ಇದ್ದಾವೆ, ಹಾಗೇನೆ ಬಹಳ ಮುಖ್ಯವಾಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಸರಿನಾ? ನೋಡಿ, ಕಂಪ್ಯೂಟರ್ ಎಂತಹ ಸಬ್ಜೆಕ್ಟ್ ಅಂತಂದ್ರೆ ನೀವು ಬುಕ್ ತೆಗೆದು 4 ಪೇಜ್ ಓದೋಷ್ಟರಲ್ಲೇ ನಿಮಗೆ ತುಂಬಾನೇ ಇದಾಗುತ್ತೆ. ಸರಿನಾ? ಅಯ್ಯೋ ನಮ್ಗೆಲ್ಲ ಗೊತ್ತಿರುವಂತ ಇನ್ಫಾರ್ಮೇಶನ್ ಇದೆ, ಇನ್ಪುಟ್ ಔಟ್ಪುಟ್ ಅಂತ ಹೇಳಿ. ಬಟ್ ನಮ್ಮ ಒಂದು ಕೆಲಸ ಏನು ಅಂತ ಹೇಳೋದಾದ್ರೆ ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರದ ಪರೀಕ್ಷೆಗಳು ಅಷ್ಟೇ ಅಲ್ಲ, ನಾಳೆ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರಬಹುದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಒಂದು ಪರೀಕ್ಷೆ ಇರಬಹುದು. ಸರಿನಾ? ಅದಕ್ಕೆ ತಯಾರು ಮಾಡುವಂತಹ ಒಂದು ಕಂಪ್ಯೂಟರ್ ಕೋರ್ಸ್ ನಾವು ನಿಮಗೆ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋಗಳ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಆಲ್ರೆಡಿ ನಾವು 3 ವಿಡಿಯೋಗಳನ್ನು ಮಾಡಿದ್ದೇವೆ. ಆ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೇವೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿಎಒ ಕಂಪ್ಯೂಟರ್ ವಿಡಿಯೋಸ್ ಅಂತ ಹೇಳಿ. ಈ ವಿಡಿಯೋ ನೋಡಿ ಆದ್ಮೇಲೆ ಅದನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಆರಂಭ ಮಾಡೋಣ ಆಸ್ಪಿರೆಂಟ್ಸ್. ಹಾಗೇನೆ ಈ ಒಂದು PDF ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಿಮಗೆ ಕೇವಲ ಈ ಒಂದು 49 ರುಪೀಸ್ಗೆ ಸಿಗುತ್ತೆ. ನೋಡಿ, ಪರ್ಟಿಕ್ಯುಲರ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಅಂತೇನಿದೆ ಅಥವಾ ಏನು ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂತೇನಿದೆ 49 ರುಪೀಸ್ಗೆ ಸಿಗುತ್ತೆ. ಮಾಡಬೇಕಾಗಿರೋದೇನು 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಯು ಕ್ಯಾನ್ ಗೆಟ್ ದಿಸ್ PDF ಅಂಡ್ ಖಂಡಿತವಾಗಿಯೂ ಎಕ್ಸಾಮ್ ಓರಿಯೆಂಟೆಡ್ ರೀತಿಯಿಂದನೇ ಇದನ್ನ ಕವರ್ ಮಾಡಿದ್ದೇವೆ. ಸರಿನಾ? ನಿಮ್ಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇಲ್ಲಿ ಬಹಳ ಸಂಸ್ಕರಣೆ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಓಕೆ ಆಸ್ಪಿರೆಂಟ್ಸ್, ಹಾಗೆ ಬಳಸಿದಂತ ಭಾಷೆ ತುಂಬಾ ಸರಳವಾಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ನಮ್ಮ ಚಾನಲ್ ವಿಡಿಯೋ ಇದರ ನೋಟ್ಸ್ ಮೇಲೆ ವಿಡಿಯೋಗಳನ್ನು ಸಹ ಬರ್ತಾ ಇರ್ತವೆ, ಅಲ್ಲಿಂದ ನೀವು ನೋಡ್ಕೊಂಡು ಅದರ ಉಪಯೋಗವನ್ನ ಪಡ್ಕೋಬಹುದು. ಓಕೆ ಆಸ್ಪಿರೆಂಟ್ಸ್, ಈಗ ನೋಡೋಣ 5th ಜನರೇಷನ್ ಕಂಪ್ಯೂಟರ್ಸ್. ಸರಿನಾ? ನಿಮ್ಗೆಲ್ಲ ಗೊತ್ತಿದೆ ಈ ಒಂದು 4th ಜನರೇಷನ್ ಕಂಪ್ಯೂಟರ್ನ ವರ್ಷ ಏನಾಗಿತ್ತು, 1972 ಹಿಡ್ಕೊಂಡು 1979, 72 ನಿಂದ ಹಿಡ್ಕೊಂಡು 79. ಸೊ ಹಾಗಾದ್ರೆ ಈಗ ನಾವು ಬಳಸ್ತಾ ಇದೀವಲ್ವಾ, ನೀವೆಲ್ಲ ಬಳಸ್ತಾ ಇದೀರಲ್ವಾ, ಆ ಕಂಪ್ಯೂಟರ್ನ ಪೀಳಿಗೆ ಯಾವುದು ಅಂತ ಕೇಳೋದಾದ್ರೆ 5th ಜನರೇಷನ್ ಕಂಪ್ಯೂಟರ್ ನಲ್ಲಿ ನಾವಿದೀವಿ ಆಸ್ಪಿರೆಂಟ್ಸ್. ಸರ್, ನಾವೀಗ 5th ಜನರೇಷನ್ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದೇವಾ ಅಂತ ಕೇಳಿದ್ದಾದ್ರೆ ಹೌದು. 1980 ನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಏನ್ ನಡೀತಾ ಇದಾವಲ್ವಾ, ಸೊ ಆ ಎಲ್ಲ ಕಂಪ್ಯೂಟರ್ಗಳ ಪೀಳಿಗೆಯನ್ನ 5ನೇ ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ತೇವೆ, 5th ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ಓಕೆ, ಅದೇ ತರ ಇಲ್ಲಿ ನೋಡ್ತಾ ಇರ್ಬೋದು ಹಾರ್ಡ್ವೇರ್ ಟೆಕ್ನಾಲಜಿ ಅಂತ ಇಲ್ಲಿದೆ. ಹಾರ್ಡ್ವೇರ್ ಅಂದ್ರೆ ಏನು ಕನ್ನಡದಲ್ಲಿ? ಈ ಒಂದು ಯಂತ್ರಾಂಶ ಅಂತ ಹೇಳ್ತಾರೆ. ಸರಿನಾ? ಯಂತ್ರಾಂಶ ಅಂತ ಹೇಳ್ತಾರೆ. ಹಾಗಾದ್ರೆ ಇದರಲ್ಲಿ ಬಳಸಿರುವಂತಹ ಯಂತ್ರಗಳು ಯಾವ್ಯಾವು ನೋಡ್ತಾ ಇರ್ಬೋದು. ನಿಮಗೆ ಇಲ್ಲಿ ಚಿಪ್ ತರ ಏನ್ ಕಾಣ್ತಾ ಇದಾವೆ, ಹಾಗೆ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಕಲರ್ ಅಲ್ಲಿ. ಏನ್ ಸರ್ ಇದೆಲ್ಲ? ನೋಡಿ, ಇದು ULSI ಅಂತ ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ, ULSI ಅಂತ ಕೇಳ್ತಾರೆ.
ULSI ಅಂತಂದ್ರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಚಿಪ್ಸ್ ಅಂತ ಹೇಳಿ ಅರ್ಥ. ಸರ್ ಎಕ್ಸಾಮ್ ಅಲ್ಲಿ ಕೇಳ್ತಾರ, ಪಕ್ಕ ಕೇಳ್ತಾರೆ. ಸರಿನಾ? ನೋಡಿ, ULSI ಅಂತಂದ್ರೇನು? ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಚಿಪ್ಸ್ ಅಂತ ಹೇಳ್ತಾರೆ. ಸರಿನಾ? ಈ ರೀತಿಯ ಸಹಸ್ರಾರು ಚಿಪ್ ಗಳನ್ನ ಜೋಡಿಸಿರ್ತಾರೆ ಕಂಪ್ಯೂಟರ್ಗಳಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳೋದಾದ್ರೆ, ಈ ಮಿಲಿಯನ್ ಆಫ್ ಕಂಪೋನೆಂಟ್ಸ್ ಆನ್ ಅ ಸಿಂಗಲ್ ಚಿಪ್, ಇದರಿಂದ ಏನಾಯ್ತು, ಕಂಪ್ಯೂಟರ್ನ ಬೇರೆ 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 ಏನು ಮಷಿನ್ಗಳಿತ್ತು ನಾವು ನೋಡ್ತಾ ಇದ್ವಿ, 1ನೇ ಜನರೇಷನ್ ಇಂದ 2ನೇ ಜನರೇಷನ್, 3ನೇ ಜನರೇಷನ್ ಕಂಪ್ಯೂಟರ್ಗಳು ಬೃಹದಾಕಾರವಾಗಿತ್ತು, ಇಡೀ ರೂಮ್ ತುಂಬಾ ಹಿಡಿಸ್ತಾ ಇತ್ತು ಅಂತ ಹೇಳಿ ಆ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಸೊ ಈ 5ನೇ ಜನರೇಷನ್ ಬಹಳ ಮುಖ್ಯವಾಗಿರುವಂತಹ ಲಕ್ಷಣ ಅಂತ ನಾವು ಏನಾದ್ರೂ ಹೇಳೋದಾದ್ರೆ, ಕಂಪ್ಯೂಟರ್ನ ಏನು ಬೇರೆ ಬೇರೆ ಕಂಪೋನೆಂಟ್ಗಳಿದಾವೆ. ಕಂಪೋನೆಂಟ್ ಅಂದ್ರೆ ಏನು ಕನ್ನಡದಲ್ಲಿ? ಭಾಗಗಳಿದಾವಲ್ವಾ, ಅದೆಲ್ಲವನ್ನ ಒಂದೇ ಒಂದು ಸಿಲಿಕಾನ್ ಚಿಪ್ ಮೇಲೆ ಇಡಲಾಯಿತು. ನೋಡ್ತಾ ಇರ್ಬೋದು, ಸಿಲಿಕಾನ್ ಚಿಪ್ ಮೇಲೆ ಇಡಲಾಯಿತು. ಇದನ್ನೇನಂತ ಹೇಳ್ತಾರೆ? ULSI, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಚಿಪ್ ಅಂತ ಹೇಳ್ತಾರೆ. ಇದರಿಂದ ಏನಾಯ್ತು ಸರ್? ನೋಡಿ, ಇದರಿಂದ ಏನಾಯ್ತು ಅಂತ ಹೇಳೋದಾದ್ರೆ, ಈ ಕಂಪ್ಯೂಟರ್ನ ಗಾತ್ರ ಬಹಳ ಚಿಕ್ಕದು ಆಗುವುದರ ಜೊತೆಗೇನೆ ಈ ಏನು ಚಿಪ್ ನಾವು ಬಳಸಿದೇವಲ್ವಾ, ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ಸೆಮಿ ಕಂಡಕ್ಟರ್ ಗಳಿಂದ ಮಾಡಲ್ಪಟ್ಟಿದೆ. ಸೆಮಿ ಕಂಡಕ್ಟರ್ ಅಂತಂದ್ರೆ ಏನು ಕನ್ನಡದಲ್ಲಿ? ಈ ಒಂದು ಅರೆವಾಹಕಗಳು ಅಂತ ಕರೀತಾರೆ. ಐ ಹೋಪ್ ನೀವು ಈ ಒಂದು ವರ್ಡ್ ಅನ್ನ ಕೇಳಿರ್ತೀರ SSLC ಯಲ್ಲಿ, PUC ಯಲ್ಲಿ. ಅರೆವಾಹಕಗಳು ಅಥವಾ ಸೆಮಿ ಕಂಡಕ್ಟರ್ ಅಂದ್ರೆ ಏನು? ನೋಡಿ, ಸೆಮಿ ಕಂಡಕ್ಟರ್ ಗಳನ್ನ ಬಹಳ ಮುಖ್ಯವಾಗಿ ಈ ಒಂದು ಸೂಪರ್ ಕಂಡಕ್ಟರ್ ಟೆಕ್ನಾಲಜಿಗಳಲ್ಲಿ ಬಳಸ್ಕೊಳ್ತವೆ. ಸರ್ ಹಾಗಾದ್ರೆ ULSI ಆಗಿರ್ಬೋದು, ಇಲ್ಲಿ ನಾವೇನ್ ನೋಡ್ತಾ ಇದೇವಲ್ವಾ, ಇದೆಲ್ಲ ಸೂಪರ್ ಕಂಡಕ್ಟರ್ ಟೆಕ್ನಾಲಜಿನ ಅಂತ ಕೇಳೋದಾದ್ರೆ 100%. ಹಾಗಾದ್ರೆ ಸೂಪರ್ ಕಂಡಕ್ಟರ್ ಯಾವ ತರ ಕೆಲಸ ಮಾಡುತ್ತೆ ಸರ್? ಅದು ನೋಡಿ, ಇಲ್ಲಿ ಸೂಪರ್ ಕಂಡಕ್ಟರ್ ಟೆಕ್ನಾಲಜಿಗಳನ್ನ ಬಳಸೋದ್ರಿಂದ ಆ ಕಂಪ್ಯೂಟರ್ನ ಒಳಗಡೆ ಹರಿಯುವಂತಹ ವಿದ್ಯುತ್ ಇದೆ ಅಲ್ವಾ, ಸೊ ಅದಕ್ಕೆ ಯಾವುದೇ ರೀತಿಯ ಪ್ರತಿರೋಧ ವ್ಯಕ್ತ ಆಗೋದಿಲ್ಲ. ನೋಡಿ, ವಿತ್ ಲಿಟಲ್ ಆರ್ ನೋ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂತಂದ್ರೇನು? ಪ್ರತಿರೋಧ. ಯಾವುದೇ ರೀತಿ ಪ್ರತಿರೋಧ ವ್ಯಕ್ತ ಆಗೋದಿಲ್ಲ. ಬಿಕಾಸ್ ನಿಮ್ಗೆಲ್ಲ ಗೊತ್ತಿದೆ ಸೆಮಿ ಕಂಡಕ್ಟರ್ಗಳು ಯಾವ ತರ ಕೆಲಸ ಮಾಡ್ತವೆ ಅಂತ ಹೇಳಿ. ಹಾಗೇನೆ ಸಿಗ್ನಿಫಿಕೆಂಟ್ಲಿ ಎನ್ಹಾನ್ಸಿಂಗ್ ಇದರಿಂದ ಏನಾಯ್ತು ಅಂತ ಹೇಳೋದಾದ್ರೆ, ಸೂಪರ್ ಕಂಡಕ್ಟರ್ ಟೆಕ್ನಾಲಜಿಗಳನ್ನ ಬಳಸಿರೋದ್ರಿಂದ ಏನಾಯ್ತು ಅಂತ ಹೇಳೋದಾದ್ರೆ, ಈ ಒಂದು ಸ್ಪೀಡ್ ಆಫ್ ಇನ್ಫಾರ್ಮೇಶನ್ ಫ್ಲೋ ಆಯ್ತಾ. ಇವತ್ತು ನೋಡಿ, ಕಂಪ್ಯೂಟರ್ಗಳನ್ನ ಇಮಿಡಿಯೇಟ್ ಆಗಿ ನಾವು ಕೇವಲ 1-2 ನಿಮಿಷದಲ್ಲಿ ಆನ್ ಮಾಡಬಹುದು. ಅದರಲ್ಲಿ ಬೇಕಾದಂತ ಕೆಲಸವನ್ನು ಇಮಿಡಿಯೇಟ್ ಆಗಿ ಬೇಗ ಬೇಗ ಮಾಡಿ ಮತ್ತೆ ಅದನ್ನ ಈಸಿಯಾಗಿ ಮುಗಿಸಬಹುದು. ಹಾಗೆ ಪ್ರೊಸೆಸಿಂಗ್ ನೋಡಿ, ನೀವೇನಾದ್ರೂ ಇಮೇಲ್ ಮಾಡಿದೀರ ಅಂತಂದ್ರೆ ಚಿಟ್ಕೆ ಹೊಡೆಯೋದ್ರಲ್ಲೇ ಆ ವ್ಯಕ್ತಿಗೆ ಹೋಗಿ ತಲುಪಿಡುತ್ತೆ ಅಥವಾ ಕಂಪ್ನಿಗೆ ಹೋಗಿ ರೀಚ್ ಆಗುತ್ತೆ. ಅದೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ಕೇಳೋದಾದ್ರೆ, ದಿಸ್ ಇಸ್ ದ ರಿಸಲ್ಟ್ ಆಫ್ ಸೂಪರ್ ಕಂಡಕ್ಟಿವಿಟಿ. ಸೊ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? 5th ಜನರೇಷನ್ ಕಂಪ್ಯೂಟರ್ನ ಬಹಳ ಮುಖ್ಯವಾಗಿರುವಂತಹ ಲಕ್ಷಣಗಳು ಏನು ಅಂತ ಕೇಳಿ 4 ಆಪ್ಷನ್ ಕೊಟ್ಟಿರ್ತಾನೆ. ಸೊ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಚಿಪ್ ಅಂತ ನಿಮ್ಮ ಕಣ್ಣಿಗೆ ಬಿದ್ರೆ ಅದನ್ನ ಟಿಕ್ ಹೊಡೆದು ಬಿಡಿ. ಸರಿನಾ ಸ್ಟೂಡೆಂಟ್ಸ್? ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಸೂಪರ್ ಕಂಡಕ್ಟಿವಿಟಿ ಇದೆ ಅಂತ ಹೇಳಿ. ಸರ್ ಏನ್ ಸರ್ ಸೂಪರ್ ಕಂಡಕ್ಟಿವಿಟಿ ಅಂತಂದ್ರೆ? ಸೂಪರ್ ಕಂಡಕ್ಟಿವಿಟಿ ಅಂತಂದ್ರೆ ಯಾವುದೇ ರೀತಿ ಪ್ರತಿರೋಧ ಇರೋದಿಲ್ಲ. ಯಾರಿಗೆ? ನಿಮಗಂತರೂ ಇರೋದಿಲ್ಲ, ಬಟ್ ಎಲೆಕ್ಟ್ರಿಕ್ ಕರೆಂಟ್ ಹರಿತಾ ಇರುತ್ತಲ್ವಾ, ವಿದ್ಯುತ್ ಹರಿತಾ ಇರುತ್ತಲ್ವಾ, ಎಸ್, ಆ ವಿದ್ಯುತ್ ಹರಿಯುವಂತಹ ವಿದ್ಯುತ್ಗೆ ಯಾವುದೇ ರೀತಿ ನೀವು ಸ್ಟಾಪ್ ಮಾಡಲಿಲ್ಲ ಅಲ್ಲಿ. ದಟ್ ಮೀನ್ಸ್ ಆ ಹರಿಯುವಂತ ವಿದ್ಯುತ್ಗೆ ಏನು ನೀವು ರೆಸ್ಟ್ರಿಕ್ಷನ್ ಕೊಡ್ತಾ ಇಲ್ಲ ಅಂತಂದ್ರೆ, ಸರಿನಾ? ಯಾವ ರೀತಿ ನರನಾಡಿಗಳಲ್ಲಿ ರಕ್ತ ನಿರಂತರವಾಗಿ ಹರಿದ್ರೆ ಮಾತ್ರ ಮನುಷ್ಯನ ಬಾಡಿಯಲ್ಲಿ ಈ ಜೀವ ಇರುತ್ತೆ ತಾನೆ? ಹೌದು ಸರ್, ಎಸ್. ಕಂಪ್ಯೂಟರ್ ಅಲ್ಲಿನೂ ಕರೆಂಟ್ ಹರಿತಾನೇ ಇರ್ಬೇಕಾಗತ್ತೆ. ಸರಿನಾ? ಸೊ ಆ ಒಂದು ಕೆಲಸವನ್ನು ಮಾಡ್ತಾ ಇರೋದು ಯಾರು? ಈ ಒಂದು ಸೂಪರ್ ಕಂಡಕ್ಟರ್ ಟೆಕ್ನಾಲಜಿ. ಆ ಸೂಪರ್ ಕಂಡಕ್ಟರ್ ಟೆಕ್ನಾಲಜಿಯಲ್ಲಿ ಏನನ್ನು ಅಳವಡಿಸ್ಕೊಂಡಿದ್ದೇವೆ? ULSI ನ ಅಳವಡಿಸ್ಕೊಂಡಿದ್ದೇವೆ. ಸರ್ ಫುಲ್ ಫಾರ್ಮ್ ಕೇಳ್ತಾರ? 100% ಕೇಳ್ತಾರೆ, ಬರೆದಿಟ್ಕೊಳ್ಳಿ. ಅಥವಾ ಈ ಒಂದು ನೋಟ್ಸ್ ನ ತಗೊಳ್ಳಿ ಸ್ಟೂಡೆಂಟ್ಸ್. ಸರಿನಾ? ತುಂಬಾನೇ ಹೋಮ್ವರ್ಕ್ ಮಾಡಿ ನಿಮ್ಮ ಸಲುವಾಗಿ ಇದನ್ನ ರೆಫರ್ ಮಾಡಿದ್ದೇವೆ, ರೆಡಿ ಮಾಡಿದ್ದೇವೆ. ಇದರ ಬೆಲೆ ಕೇವಲ 49 ರೂಪೀಸ್ ಇರುತ್ತೆ. ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮಗೆ ಕಂಪ್ಲೀಟ್ ಆಗಿರುವ ನೋಟ್ಸ್ ಬೇಕು ಅಂತೇಳಿ. ಖಂಡಿತವಾಗಿಯೂ ಸ್ಟೂಡೆಂಟ್ಸ್ ನೋಡಿ, ನೋಟ್ಸ್ ಮೇಕಿಂಗ್ ಇಟ್ಸ್ ನಾಟ್ ಅ ಈಸಿ ಜಾಬ್, ನಿಮ್ಗೆಲ್ಲ ಗೊತ್ತಿರುತ್ತೆ. ಸರಿನಾ? ಸೊ ಹಾಗಾಗಿ ಸ್ವಲ್ಪ ಅದ್ರ ಮೇಲೆ ಕೆಲಸಗಳು ನಡೀತಾ ಇದಾವೆ. ಬಟ್ ಆಯ್ತಾ, ವಿತ್ ಪ್ರೌಡ್, ಸರಿನಾ, ಬಹಳ ಹೆಮ್ಮೆಯಿಂದ ನಾವು ಹೇಳ್ತೀವಿ, ಈ ನೋಟ್ಸ್ ಏನಿದೆ ನಿಮಗೆ ಎಕ್ಸಾಮ್ ಅಲ್ಲಿ ಪಕ್ಕ ಒಂದಿಲ್ಲ ಒಂದು ಕ್ವಶನ್ ಇದರಿಂದ ಬಂದೇ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಗೊತ್ತಾಯ್ತು ನಿಮಗೆ ಸೂಪರ್ ಕಂಡಕ್ಟಿವಿಟಿಯಿಂದ ಪ್ರತಿರೋಧ 0 ಇತ್ತು. ಹಾಗೆ ಪ್ಯಾರಲಲ್ ಪ್ರೊಸೆಸಿಂಗ್ ನೋಡಿ, ಪ್ಯಾರಲಲ್ ಪ್ರೊಸೆಸಿಂಗ್ ಅಂತಂದ್ರೇನು? ಒಂದೇ ಕ್ಷಣಕ್ಕೆ ನೀವು ಬಹಳಷ್ಟು ಕೆಲಸಗಳನ್ನ, ಮಲ್ಟಿ ಟಾಸ್ಕಿಂಗ್ ಅನ್ನ ಇಲ್ಲಿ ಮಾಡಬಹುದಾಗಿದೆ ಈ 5th ಜನರೇಷನ್ ಕಂಪ್ಯೂಟರ್ಗಳಲ್ಲಿ. ಹಾಗೆ ಮೆನಿ CPUs ವರ್ಕ್ ಆಸ್ ಅ ಒನ್. ಸೊ ಬಹಳಷ್ಟು CPUಗಳನ್ನ, ಆಯ್ತಾ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವೇನ್ ಹೇಳ್ತೇವೆ, ಸೊ ಅದನ್ನ ಸಿಂಗಲ್ ULSI ಮೇಲೆ ತರಲಾಯಿತು. ಇದರಿಂದ ಕಂಪ್ಯೂಟರ್ನ ಗಾತ್ರ ಆಗೋದ್ರ ಜೊತೆಗೇನೆ ಕಂಪ್ಯೂಟರ್ ನಲ್ಲಿ ಬಹಳಷ್ಟು ತಾಕತ್ ಅಂತಾರಲ್ವಾ, ಎಸ್, ಎನರ್ಜಿ ಬಂದ್ಬಿಡ್ತು.
ಸರಿನಾ? ಸೊ ಬಹಳಷ್ಟು ಸಿಪಿಯುಗಳನ್ನ ನೋಡಿ, ಸಿಪಿಯು ಅಂತಂದ್ರೆ ಡಬ್ಬ ತರ ಇರುತ್ತೆ, ಬಾಕ್ಸ್ ತರ, ಅದನ್ನ ಮಾತ್ರ ಸಿಪಿಯು ಅನ್ಕೋಬಿಡಿ ನೀವು. ಇಲ್ಲಿ ಕಾಣ್ತಾ ಇದೀರಲ್ವಾ, ಇಟ್ ಈಸ್ ನಥಿಂಗ್ ಬಟ್ ಸಿಪಿಯುಸ್. ಬಹಳಷ್ಟು ಸಿಪಿಯುಗಳನ್ನ ಜೋಡಿಸಲಾಯಿತು ಸಿಂಗಲ್ ಸಿಲಿಕಾನ್ ಚಿಪ್ ಮೇಲೆ. ಅದರ ಹೆಸರೇ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಚಿಪ್ ಅಂತ ಹೇಳಿ. ಸರಿ, ಇದೆಲ್ಲ ಸಿಪಿಯುನ? ಹೌದು. ಸರಿನಾ? ನೋಡಿ ಎಷ್ಟು ಚಿಕ್ಕ ಚಿಕ್ಕ ಚಿಪ್ಸ್ ಗಳ ಮೇಲೆ ಜೋಡಿಸಲಾಗಿದೆ. ಸರಿನಾ? ನೋಡಿ, ಮೆನಿ ಸಿಪಿಯುಸ್ ವರ್ಕ್ ಆಸ್ ಅ ಒನ್. ಬಹಳಷ್ಟು ಸಿಪಿಯುಗಳನ್ನ ಈ ಒಂದು ಸರಿನಾ ಒಂದೇ ಒಂದು ಕಂಪ್ಯೂಟರ್ಗೆ ಹಾಕಿದಾಗ ಅದರ ಎನರ್ಜಿ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಡಬಲ್ ಇಂಜನ್ ಅಂತ ಹೇಳ್ತಾರಲ್ವಾ. ಎಸ್, ಓಕೆ ಆಸ್ಪಿರೆಂಟ್ಸ್. ಸೊ ಹಾರ್ಡ್ವೇರ್ ಗೊತ್ತಾಯ್ತು ಯಾವ ತರ ಇತ್ತು ಅಂತ ಹೇಳಿ. ಸಾಫ್ಟ್ವೇರ್ ಯಾವ ತರ ಇತ್ತು? ಯಾವ್ದ್ರಲ್ಲಿ? 5ನೇ ಜನರೇಷನ್ ಕಂಪ್ಯೂಟರ್ ಅಲ್ಲಿ 1980ರಲ್ಲಿ ಆರಂಭ ಆಯ್ತಲ್ವಾ, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೊಂದಿಗೆ ಕೆಲಸ ಮಾಡೋದಕ್ಕೆ ಆರಂಭ ಆಯಿತು. ನಿಮ್ಗೆಲ್ಲ ಗೊತ್ತಿರುತ್ತೆ, AI ಟೆಕ್ನಾಲಜಿ ಅಂತ ನಾವೇನು ಹೇಳ್ತೀವಿ, ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಅದು ಈ 5th ಜನರೇಷನ್ ನ ಬಹಳ ಮುಖ್ಯವಾಗಿರುವಂತ ಲಕ್ಷಣ. ಯಾವಾಗ ಸಾಫ್ಟ್ವೇರ್ ಬಗ್ಗೆ ಮಾತನಾಡೋದಾದ್ರೆ, ಜೊತೆಗೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತಂದ್ರೇನು, ಒಂದೇ ಕ್ಷಣಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯ. ಸೊ ಇದರಿಂದ ಏನಾಯ್ತು, ಫಾಸ್ಟರ್ ಪ್ರೊಸೆಸಿಂಗ್ ಸ್ಪೀಡ್. ಕಂಪ್ಯೂಟರ್ಗೆ ನೀವೇನಾದ್ರೂ ಹಾಕಿದ್ರೆ, ಕೆಲಸವನ್ನು ಕೊಟ್ರೆ, ಹೇಳಿದ್ವಲ್ವಾ, ಜಸ್ಟ್ ಒಂದು ಸೆಕೆಂಡ್ ಅಲ್ಲೇ ಮಾಡಿ ಅದು ಹಾಕ್ತಾ ಇದೆ ಕಂಪ್ಯೂಟರ್. ನೀವು ಅದಕ್ಕೆ ಏನಾದ್ರು ಲೆಕ್ಕ ಕೊಡಿ ಅಥವಾ ಏನಾದ್ರು ಅದಕ್ಕೆ ಟಾಸ್ಕ್ ಕೊಡಿ, ಏನ್ ಮಾಡುತ್ತೆ ಕಂಪ್ಯೂಟರ್? ಆಯ್ತಾ, ನಿಮ್ಗೆಲ್ಲ ಗೊತ್ತಿರುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಅದನ್ನ ಮಾಡಿ ಮುಗಿಸುತ್ತೆ. ಸೊ ಅದೆಲ್ಲ ಸಾಧ್ಯ ಆಗಿದ್ದು ಯಾವ್ದ್ರಿಂದ? ಈ ತುಂಬಾ ಸಿಪಿಯುಗಳನ್ನ ಈ ತರ ಚಿಕ್ಕ ಚಿಕ್ಕ ಚಿಪ್ಗಳಾಗಿ ಜೋಡಿಸಿ ಕೆಲಸ ತಗೊಂತಾ ಇದ್ದಾರೆ. ಹಾಗೆಯೇ ಇಂಟೆಲ್ ಡ್ಯೂಯಲ್ ಕೋರ್ ಎನ್ನುವಂತಹ ಮೈಕ್ರೋ ಪ್ರೊಸೆಸರ್ಸ್ ಗಳನ್ನ ಈ ಒಂದು ಟೆಕ್ನಾಲಜಿಗಳಲ್ಲಿ, ಈ ಒಂದು 5ನೇ ಜನರೇಷನ್ ಗಳಲ್ಲಿ ನಾವು ಬಳಸ್ತೇವೆ. ಬಿಕಾಸ್ ಆಫ್ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತಂದ್ರೆ ನಾವು ಅವಾಗ್ಲಿಂದ ಹೇಳ್ತಾ ಇದೀವಿ, ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ. ಸರಿನಾ? ಈ ಫಸ್ಟ್ ಜನರೇಷನ್ ಅಲ್ಲಿ, ಸೆಕೆಂಡ್ ಜನರೇಷನ್ ಅಲ್ಲಿ ಬ್ಯಾಚ್ ಪ್ರೊಸೆಸಿಂಗ್ ಅಂತ ನಾವು ಹೇಳಿದ್ವಿ. ಅಂದ್ರೆ ಆ ಕಂಪ್ಯೂಟರ್ ಏನ್ ಮಾಡ್ತಾ ಇತ್ತು, ಕೆಲಸವನ್ನ ಬ್ಯಾಚ್ ಆಗಿ ಮಾಡ್ತಾ ಇತ್ತು. ಆ ಕಂಪ್ಯೂಟರ್ಗೆ ನೀವು ಏನಾದ್ರೂ ಒಂದು 10 ಕೆಲಸ ಕೊಟ್ರೆ ಅಥವಾ 12-15 ಕೆಲಸ ಕೊಟ್ರೆ, ಅದು ಏನ್ ಮಾಡ್ತಾ ಇತ್ತು, ಸೀರಿಯಲ್ ನಂಬರ್ ಆಗಿ ಮುಗಿಸ್ಕೊಂಡು ನಿಮ್ದು 12ನೇ ಕೆಲಸಕ್ಕೆ ಅದು ಬರ್ತಾ ಇತ್ತು. ನಿಮಗೆ 12ನೇ ಇಂಪಾರ್ಟೆಂಟ್ ಇದೆ, ಅದನ್ನ ಬೇಗ ಮಾಡು ಅಂದ್ರೆ ಅದು ಮಾಡ್ತಿರ್ಲಿಲ್ಲ. ಅದು ಏನದು, ಬ್ಯಾಚ್ ಪ್ರೊಸೆಸಿಂಗ್. ಸರ್ ಅದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರ, 100% ಕೇಳುವ ಸಾಧ್ಯತೆ ಇದಾವೆ. ಓಕೆ, ಪ್ಯಾರಲಲ್ ಪ್ರೊಸೆಸಿಂಗ್ ಅಂತಂದ್ರೇನಲ್ಲಿ ನಿಮ್ಮ ಕೆಲಸ ಏನಾಗುತ್ತೆ, ಬಹಳ ಸೆಕೆಂಡ್ ಅಲ್ಲಿ ಆಗುತ್ತೆ, ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಪ್ಯಾರಲಲ್ ಪ್ರೊಸೆಸಿಂಗ್ ಬಿಕಾಸ್ ಆಫ್ ಫಾಸ್ಟರ್ ಪ್ರೊಸೆಸಿಂಗ್. ಹಾಗೇನೆ ಇಂಟೆಲ್ ನ ಡ್ಯೂಯಲ್ ಕೋರ್ ಮೈಕ್ರೋ ಪ್ರೊಸೆಸರ್ ಎನ್ನುವಂತಹ ಒಂದು ಸಿಪಿಯು ತಂತ್ರಜ್ಞಾನಗಳಿಂದ ಏನಾಯ್ತು, ಈ ಒಂದು ಪ್ಯಾರಲಲ್ ಪ್ರೊಸೆಸಿಂಗ್ ಇನ್ನೂ ವೇಗವಾಗಿ ನಡೆಯೋದಕ್ಕೆ ಆರಂಭ ಆಯ್ತು. ಹಾಗೇನೆ ದೇ ಟ್ರೈ ಟು ಸ್ಟಿಮ್ಯುಲೇಟ್ ದ ಹ್ಯೂಮನ್ ವೇ ಆಫ್ ಥಿಂಕಿಂಗ್ ಅಂಡ್ ರೀಸನಿಂಗ್. ನೋಡಿ, ಮನುಷ್ಯರು ಯೋಚನೆ ಮಾಡುವ ರೀತಿ, ಮನುಷ್ಯನು ತಾರ್ಕಿಕರಿಸುವ ರೀತಿ 5ನೇ ಜನರೇಷನ್ ಕಂಪ್ಯೂಟರ್ಗಳು ಮಾಡ್ತವೆ. ಎಕ್ಸಾಂಪಲ್, ಸರಿನಾ, ನೀವು ಫಾರ್ ಎಕ್ಸಾಂಪಲ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ, ನೆಕ್ಸ್ಟ್ ನಾವು ಯಾವ್ದಾದ್ರು ಒಂದು ವಿಡಿಯೋವನ್ನ ಹಾಕ್ತೇವೆ, ಅದನ್ನ ನಿಮಗೆ ಆಟೋಮೆಟಿಕ್ ಆಗಿ ರೆಕಮೆಂಡೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಯಾವ ತರ ಸರ್ ಇದೆಲ್ಲ ಅಂತ ಹೇಳೋದಾದ್ರೆ, ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರಿನಾ? ಅಥವಾ ನೀವು ಏನಾದ್ರೂ ನೋಡಿ, ಸ್ವಿಗ್ಗಿ ಝೊಮ್ಯಾಟೋವನ್ನ ಬಳಸ್ತಾ ಇರ್ತೀರಾ, ಆಪ್ಗಳನ್ನ. ಸರಿನಾ? ಅದರಲ್ಲಿ ನೀವು ಏನಾದ್ರೂ ಫುಡ್ ಆರ್ಡರ್ ಮಾಡಿರ್ತೀರಾ ಯಾವುದೋ ಒಂದು ರೆಸ್ಟೋರೆಂಟ್ ಇಂದ, ಅದೇ ರೆಸ್ಟೋರೆಂಟ್ ಇಂದ ನಿಮಗೆ ಮತ್ತೆ ಇಂಡೈರೆಕ್ಟ್ ಆಗಿ ಮೆಸೇಜ್ ಬರ್ತಾ ಇರ್ತವೆ. ಅಂದ್ರೆ ಪುಷ್ ಮೆಸೇಜಸ್ ಅಂತ ಹೇಳ್ತಾರೆ ಅದನ್ನ, ಆಪ್ ಇಂದ. ನೋಡಿ, ಈ ತರ ಒಂದು ಫುಡ್ ಇದೆ ತಗೊಳ್ಳಿ. ಸರಿನಾ? ಅಥವಾ ಎಲ್ಲಾದ್ರೂ ಶಾಪಿಂಗ್ ಹೋಗಿರ್ತೀರಾ, ಆ ಒಂದು ಕಂಪ್ನಿಯಿಂದ ನಿಮಗೆ ಈ ಹಬ್ಬಗಳು ಬಂದಾಗ ಮೆಸೇಜ್ಗಳು ಬರ್ತಾ ಇರ್ತವೆ. ಅವೆಲ್ಲ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಿಕಾಸ್ ಮನುಷ್ಯರು ಯೋಚನೆ ಮಾಡುವ ರೀತಿ ಅದುಗಳನ್ನ ರೆಡಿ ಮಾಡಲಾಗುತ್ತಿದೆ. ಓಕೆ, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಲೂಡ್ ಏರಿಯಾಸ್ ಲೈಕ್ ಎಕ್ಸ್ಪರ್ಟ್ ಸಿಸ್ಟಮ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, NLP. ಇದನ್ನು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡಿ. NLP ಅಂತಂದ್ರೇನು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಸ್ಪೀಚ್ ರೆಕಗ್ನಿಷನ್, ವಾಯ್ಸ್ ರೆಕಗ್ನಿಷನ್, ರೋಬೋಟಿಕ್ ತಂತ್ರಜ್ಞಾನ, ಈ ರೀತಿಯ ಮಹಾನ್ ಬದಲಾವಣೆಗಳು 5ನೇ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಆಗ್ತಾ ಇದ್ದಾವೆ. ಹಾಗೆಯೇ ಟುಡೇ 2 ಆಫ್ ದ ಮೋಸ್ಟ್ ಕಾಮನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ಈ LISP ಅಂಡ್ ಪ್ರೊಲೋಗ್. ಬಹಳ ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸರಿನಾ? ಈ ಬೇರೆ ಬೇರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಗಳನ್ನ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದಾನೆ, ಅದೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ, ಈ ಆಪ್ಷನ್ಗಳು ನಿಮ್ಮ ಕಣ್ಣಿಗೆ ಬಿದ್ರೆ ಕಣ್ಣು ಮುಚ್ಕೊಂಡು ಏನ್ ಮಾಡಿ, ಟಿಕ್ ಹಾಕಿ. ನೋಡಿ, LISP ಅಂಡ್ ಪ್ರೊಲೋಗ್ ಅಂತಂದ್ರೆ ಇದು ಏನು ಕೃತಕ ಬುದ್ಧಿಮತ್ತೆಯ ಭಾಷೆಯನ್ನ ಬರೆಯುವಂತಹ ಭಾಷೆಗಳು ಇವು. ಯಾವುದು? LISP ಮತ್ತೆ ಪ್ರೊಲೋಗ್. ಇದು 5ನೇ ಜನರೇಷನ್ ಕಂಪ್ಯೂಟರ್ನ ಬಹಳ ಮುಖ್ಯವಾಗಿರುವಂತಹ ಲಕ್ಷಣಗಳಲ್ಲಿ ಒಂದು, ಸಾಫ್ಟ್ವೇರ್ ತಂತ್ರಜ್ಞಾನಗಳಲ್ಲಿ. ಹಾಗೆಯೇ ದೇರ್ ಆರ್ ಸಮ್ ಅಪ್ಲಿಕೇಶನ್ ಸಚ್ ಆಸ್ ವಾಯ್ಸ್ ರಿಕಗ್ನಿಷನ್. ನೋಡಿ, ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹೇ ಗೂಗಲ್ ಪ್ಲೇ ಮ್ಯೂಸಿಕ್ ಅಂತಂದ್ರೆ ನೋಡಿ, ಅದು ಮ್ಯೂಸಿಕ್ ಹಾಕುತ್ತೆ. ಸರಿನಾ?
ಹೇ ಗೂಗಲ್ ಓಪನ್ ದ ಯೂಟ್ಯೂಬ್ ಅಂತ ಏನಾಗುತ್ತೆ, ಅದು ಯೂಟ್ಯೂಬ್ ಅನ್ನ ಓಪನ್ ಮಾಡಿ ನಿಮ್ಗೆ ಕೊಡುತ್ತೆ. ಅದೇ ತರ ಅಲೆಕ್ಸಾ ಅಂತ ನಾವು ಬಳಸ್ತೇವೆ ಅಮೆಜಾನ್ದು. ಹೇ ಅಲೆಕ್ಸಾ ಪ್ಲೇ ಮ್ಯೂಸಿಕ್ ಅಂದ ತಕ್ಷಣ ಏನಾಗುತ್ತೆ, ನಿಮ್ಮ ವಾಯ್ಸ್ ರಿಕಗ್ನಿಷನ್ ಇಂದ ಅದು ಓಕೆ ಐ ಆಮ್ ಪ್ಲೇಯಿಂಗ್ ದ ಮ್ಯೂಸಿಕ್ ಅಂತ ಹೇಳುತ್ತೆ. ಇವತ್ತಿನ ನ್ಯೂಸ್ ಹೆಡ್ಲೈನ್ಸ್ ಗಳನ್ನ ಓದು ಅಂತ ಹೇಳಿದ್ರೆ ನ್ಯೂಸ್ ಅನ್ನ ಓದುತ್ತೆ. ಸರಿನಾ? ನೀವು ಬಳಸಿ ನೋಡಿ, ಅವೆಲ್ಲ ಮೊಬೈಲ್ ಅಲ್ಲಿ ಇರ್ತವೆ. ದಟ್ ಆರ್ ಬೀಯಿಂಗ್ ಯೂಸ್ಡ್ ಟುಡೇ. ಎಸ್, ಸೊ ಅವೆಲ್ಲ ಸಾಧ್ಯ ಆಗ್ತಾ ಇರೋದು ಈ ಒಂದು LISP ಮತ್ತೆ ಪ್ರೋಲಾಗ್ ಎನ್ನುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಿಂದ. ಹಾಗೆಯೇ ಫ್ರೆಂಡ್ಸ್, ಬಹಳ ಮುಖ್ಯವಾಗಿ ಹಳೆಯ ಕಂಪ್ಯೂಟರ್ಗಳಲ್ಲಿ ಈ ಮ್ಯಾಗ್ನೆಟಿಕ್ ಡ್ರಮ್ ಅವೆಲ್ಲ ಬಳಸ್ತಾ ಇದ್ವಿ ಫಾರ್ ದ ಮೆಮೊರಿ ಡಿವೈಸಸ್ ಅಂತ ಗೊತ್ತಾಗಿತ್ತು, ಎಲ್ಲಿ ಫಸ್ಟ್ ಜನರೇಷನ್ಗಳಲ್ಲಿ. ಹಾಗಾದ್ರೆ ಈ ಒಂದು 5th ಜನರೇಷನ್ಗೆ ಬಂದಾಗ ಏನ್ ಬಳಸ್ತಾ ಇದೀವಿ ಅಂತ ಹೇಳೋದಾದ್ರೆ, ಈ ಒಂದು ಮೆಮೊರಿ ಡಿವೈಸಸ್ ಗಳನ್ನ ರೆಡಿ ಮಾಡೋದಕ್ಕೆ ಬಯೋ ಚಿಪ್ಸ್. ಸರ್ ಎಕ್ಸಾಂಪಲ್ ಕೇಳ್ತಾನ, 100% ಕೇಳ್ತಾರೆ ನೋಡಿ. ಬಯೋ ಚಿಪ್ಸ್ ಗಳನ್ನ ಬಳಸ್ತಾ ಇದ್ದೇವೆ. ಗ್ಯಾಲಿಯಂ ಆರ್ಸೆನೈಡ್ ಅಥವಾ GAAS ಅಂತ ಹೇಳ್ತಾರೆ ಇದನ್ನ, ಆಯ್ತಾ? ಇವೆಲ್ಲ ಫುಲ್ ಫಾರ್ಮ್ಗಳು ನೆನ್ಪಿಟ್ಕೊಳ್ಳಿ. ಸೊ ದೀಸ್ ಆರ್ ಬೀಯಿಂಗ್ ಯೂಸ್ಡ್ ಫಾರ್ ದ ಮೆಮೊರಿ ಡಿವೈಸಸ್. ಇವತ್ತು ಮೆಮೊರಿ ಡಿವೈಸಸ್ ಗಳನ್ನ ಮಾಡೋದಕ್ಕೆ ಬಯೋ ಚಿಪ್ಗಳು, ಗ್ಯಾಲಿಯಂ ಆರ್ಸೆನೈಡ್ ಎನ್ನುವಂತಹ ಮೆಟೀರಿಯಲ್ ಗಳನ್ನ ಬಳಸಿಕೊಂಡು ಈ ಕಂಪ್ಯೂಟರ್ನ ಮೆಮೊರಿಯ ಸಾಧನಗಳನ್ನ ರೆಡಿ ಮಾಡ್ತಾ ಇದೆ. ದಿಸ್ ಜನರೇಷನ್ ಆಫ್ ಕಂಪ್ಯೂಟರ್ ಕ್ಯಾನ್ ಯೂಸ್ಡ್ ಹ್ಯೂಮನ್ ಲ್ಯಾಂಗ್ವೇಜ್ ಅಂಡ್ ರಿಕಗ್ನಿಷನ್ ಪಿಕ್ಚರ್ ಅಂಡ್ ಗ್ರಾಫ್ಸ್. ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಮನುಷ್ಯನ ಭಾಷೆಯನ್ನ ಅದು ರಿಕಗ್ನಿಷನ್ ಮಾಡುತ್ತೆ. ಹಾಗೇನೆ ಈ ಒಂದು ಪಿಕ್ಚರ್ನ ಅಥವಾ ಗ್ರಾಫ್ನ ನೀವು ಅದಕ್ಕೆ ಕೊಟ್ರೆ ಅದನ್ನ ಅನಲೈಸಿಸ್ ಮಾಡಿ ನಿಮಗೆ ಅದು ಹೇಳುತ್ತೆ. ಸರಿ ನೋಡಿ, ಗೂಗಲ್ ಲೆನ್ಸ್ ಅಂತ ನೀವು ನೋಡಿರ್ತೀರ, ಗೂಗಲ್ ಲೆನ್ಸ್ ಅಂತ ಹೇಳಿ. ಅದನ್ನ ಕ್ಲಿಕ್ ಮಾಡಿ ಯಾವ್ದಾದ್ರು ಒಂದು ಫೋಟೋ ಮೇಲೆ ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಅದು ಯಾವ ಫೋಟೋ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಮೂವಿ ವಾಲ್ ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡಿ, ಆಯ್ತಾ, ಆ ಹೀರೋ ಇಯರ್, ಆ ಮೂವಿ ಯಾವಾಗ ರಿಲೀಸ್ ಆಯ್ತು, ಪ್ರತಿಯೊಂದು ಡೀಟೇಲ್ ಕೊಟ್ಬಿಡುತ್ತೆ. ಸರಿನಾ? ಅದೆಲ್ಲ ಯಾವ ರೀತಿ ಸಾಧ್ಯ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಈ ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ. ಸೊ 5th ಜನರೇಷನ್ ಕಂಪ್ಯೂಟರ್ನ ಲಕ್ಷಣಗಳು ಇವೆಲ್ಲ ಆಗಿತ್ತು ನೋಡಿ, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಗಳಲ್ಲಿ. ಸೊ ಎಕ್ಸಾಂಪಲ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಇವತ್ತಿನ ಲ್ಯಾಪ್ಟಾಪ್, ಹಾಗೆ ಟ್ಯಾಬ್ಲೆಟ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು, ನೋಟ್ಬುಕ್ ಅಂತ ಬರ್ತಾವಲ್ವಾ ಅದು ಆಗಿರ್ಬೋದು, ಹಾಗೆ ಸೂಪರ್ ಕಂಪ್ಯೂಟರ್ಸ್. ಆಯ್ತಾ? ನೆಕ್ಸ್ಟ್ ಸಪರೇಟ್ ಕ್ಲಾಸ್ ಇರುತ್ತೆ ನೋಡಿ. ಸರಿನಾ? ನೋಡಿ, ಸೂಪರ್ ಕಂಪ್ಯೂಟರ್ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದೀರಲ್ವಾ, ಇದು ಸೂಪರ್ ಕಂಪ್ಯೂಟರ್. ಇದು ರೈಟ್ ಸೈಡ್ ನೋಡಿ ಟಿಕ್ ಮಾಡ್ತಾ ಇದೀವಲ್ಲ, ಇದು ಸೂಪರ್ ಕಂಪ್ಯೂಟರ್. ಹಾಗೆ ಜಗತ್ತಿನ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದಿದೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೇವೆ. ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಅವರ ಆನ್ಸರ್ ರೈಟ್ ಇತ್ತು ಅಂತಂದ್ರೆ ನಾವು ಅವರಿಗೆ ಹಾರ್ಟ್ ಆಪ್ಷನ್ ನ ಕೊಡ್ತೇವೆ. ಹಾಗೇನೆ ನೋಡ್ತಾ ಇರಬಹುದು ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಹಾಗೆ ನಿಮ್ಮ ಪ್ರೀತಿಯ ಒಂದು ಸ್ಮಾರ್ಟ್ ಫೋನ್. ಈಗ ನೋಡೋಣ ಈ ವಿಡಿಯೋದ ಕೊನೆಯ ಭಾಗ, 6th ಜನರೇಷನ್ ಕಂಪ್ಯೂಟರ್. ನೋಡಿ, 5th ಜನರೇಷನ್ ಕಂಪ್ಯೂಟರ್ 1980ರಿಂದ ಆರಂಭ ಆಗಿದ್ದು 90, 2000, 2010, 2020 ಇವಾಗ್ಲೂ ನಡೀತಾ ಇದೆ. ಇದು 5th ಜನರೇಷನ್. ಸರಿನಾ? ಗೊತ್ತಾಯ್ತು ನಿಮಗೆ. ULSI ಬಳಸ್ತಾ ಇದ್ದೇವೆ, ಲಿಸ್ಪ್ ಬಳಸ್ತಾ ಇದ್ದೇವೆ, ಪ್ರೊಲೋಗ್ ಬಳಸ್ತಾ ಇದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಾ ಇದ್ದೇವೆ, ಪ್ಯಾರಲಲ್ ಪ್ರೊಸೆಸಿಂಗ್ ಇದೆ, ಓಕೆ, ವಾಯ್ಸ್ ರಿಕಗ್ನಿಷನ್ ಇದೆ, ಇದೆಲ್ಲ ಗೊತ್ತಾಯ್ತು ನಿಮಗೆ. ಹಾಗಾದ್ರೆ 6th ಜನರೇಷನ್ ಯಾವ ತರ ಇರುತ್ತೆ ಸರ್ ಅಂತ ಹೇಳೋದಾದ್ರೆ, ಸರಿನಾ, ಏನು ಇಷ್ಟೊತ್ತು ನಾವು ಮಾತಾಡಿದ್ವಲ್ವಾ ಅದರ ಎಷ್ಟೋ ಪಟ್ಟು ಮೇಲೆ ಇರುತ್ತೆ. ಯಾವುದು? 6th ಜನರೇಷನ್ ಕಂಪ್ಯೂಟರ್. ನೋಡ್ತಾ ಇರ್ಬೋದು. ಸರಿನಾ? ನಿಮ್ ಸಲುವಾಗಿ ತುಂಬಾನೇ ಹೋಮ್ವರ್ಕ್ ಮಾಡಿ ಚಿತ್ರಗಳನ್ನ ಹಾಕಿದ್ದೇವೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ರೋಬೋಟ್ ಏನ್ ಮಾಡ್ತಾ ಇದೆ, ತಾನೇ ತನ್ನ ಆಪರೇಟ್ ಮಾಡ್ಕೊಂತಾ ಇದೆ. ಸರಿನಾ? ಸೊ ನೋಡ್ತಾ ಇರ್ಬೋದು ಇಲ್ಲಿ ಮನುಷ್ಯನ ಚಿತ್ರವನ್ನ ಹಾಕಿದ್ದೇವೆ. ಇಡೀ ಒಂದು ಜಗತ್ತು ನೋಡಿ, ಇದು ಜಗತ್ತು ಅವನ ಕೈಯಲ್ಲಿ ಇದೆ, ನಿಮ್ಮ ಕೈಯಲ್ಲಿ ಇದೆ. ಸರಿನಾ? ಎಸ್, ಇದು 6th ಜನರೇಷನ್ ನ ಬಹಳ ಮುಖ್ಯವಾಗಿರುವ ಲಕ್ಷಣ. ಹಾಗೆ ನೋಡ್ತಾ ಇರ್ಬೋದು, ಪ್ರತಿಯೊಂದನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಈ ಒಂದು ಆನ್ಲೈನ್ ನ ಮೂಲಕ ಪ್ರತಿಯೊಂದು ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇದು 6th ಜನರೇಷನ್ ನ ಬಹಳ ಮುಖ್ಯವಾಗಿರುವಂತಹ ಲಕ್ಷಣಗಳಾಗಿರ್ತವೆ. ಅಂದ್ರೆ ಹೈ ಸ್ಪೀಡ್ ಡೇಟಾ ಪ್ರೊಸೆಸಿಂಗ್ ಇಲ್ಲಿ ಆಗ್ತಾ ಇರುತ್ತೆ. ಅದು ಯಾವ ತರ ಅಂತ ಹೇಳ್ತೇವೆ ನೋಡಿ. ಸಾಫ್ಟ್ವೇರ್ ಟೆಕ್ನಾಲಜಿ ಯಾವ ತರ ಇರುತ್ತೆ 6th ಜನರೇಷನ್ ಕಂಪ್ಯೂಟರ್ಗಳಲ್ಲಿ, ಈ ನ್ಯಾನೋ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಕೆಲಸ ಮಾಡ್ತಾ ಇದೆ. ಸರ್ ಹಾಗಾದ್ರೆ 6th ಜನರೇಷನ್ ಇದು ಇನ್ನೂ ಆರಂಭ ಆಗಿಲ್ವಾ, ಇದು ಅಂದ್ರೆ ಇದಕ್ಕೆ ವರ್ಷ ಫಿಕ್ಸ್ ಮಾಡಕ್ ಆಗಲ್ವಾ ಅಂತ ಕೇಳೋದಾದ್ರೆ ಇಲ್ಲ, ಇದು ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡಿರುವಂತಹ ಒಂದು ತಂತ್ರಜ್ಞಾನ. ಸರಿನಾ? ಇವತ್ತೇನು ಚೈನಾ ಮೊನ್ನೆ ಅದು ಅಪ್ಡೇಟ್ ನ ಹೇಳಿತು, ಜಗತ್ತಲ್ಲೇ ಫಾಸ್ಟೆಸ್ಟ್ ಹೈ ಸ್ಪೀಡ್ ಇಂಟರ್ನೆಟ್ ಅನ್ನ ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಿ. ಎಷ್ಟೋ ಅದು ಎಕ್ಸಾ ಸ್ಪೀಡ್ ಅಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಸರಿನಾ? ಅಂದ್ರೆ ಅವೆಲ್ಲ ಈ ಒಂದು ಟ್ರಯಲ್ ಅನ್ನ ಮಾಡ್ತಾ ಇದಾವೆ, ಅವೆಲ್ಲ ಪ್ರಯೋಗಾತ್ಮಕವಾಗಿ ಎಲ್ಲವನ್ನ ಅವು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ ದೇಶದವರು. ಸೊ ಒನ್ಸ್ ಇಟ್ಸ್ ರೆಡಿ ಅವ್ರೇನ್ ಮಾಡ್ತಾರೆ, ಅದನ್ನ ಲಾಂಚ್ ಮಾಡ್ತಾರೆ. ಅವಾಗಿಂದ ಏನಾಗುತ್ತೆ, ಆ ವರ್ಷ ಆರಂಭ ಆಗುತ್ತೆ.
ಬಟ್ ಎನಿಹೌ ಈ ಒಂದು 6th ಜನರೇಷನ್ ಕಂಪ್ಯೂಟರ್ನ ಬಹಳ ಮುಖ್ಯವಾಗಿರೋ ಲಕ್ಷಣಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಬೇಕಾಗಿದೆ. ನೋಡಿ, ನ್ಯಾನೋ ಟೆಕ್ನಾಲಜಿ. ಇಡೀ ಕಂಪ್ಯೂಟರ್ನ ಏನು ಇವತ್ತು ನೋಡ್ತಾ ಇದ್ದೀವಿ ಅದು ತುಂಬಾನೇ ಚಿಕ್ಕದಾಗಿ ಹೋಗುತ್ತೆ. ಜಸ್ಟ್ ಲೈಕ್ ಒಂದು ಸ್ಮಾಲ್, ಆಯ್ತಾ, ನಿಮ್ಮ ಏನು ಒಂದು ಚಿಕ್ಕ ಆಯ್ತಾ, ಈ CPU ಅಲ್ಟ್ರಾ ಲಾರ್ಜ್ ಸ್ಕೇಲ್ ಈ ಒಂದು ಚಿಪ್ಪನ್ನು ನೋಡಿದ್ರಲ್ವಾ, ಅದಕ್ಕಿಂತಲೂ ಬಹಳ ಚಿಕ್ಕದಾಗಿರುತ್ತೆ. ಹಾಗೆಯೇ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಆ ಒಂದು ತಂತ್ರಜ್ಞಾನ ಈ 6ನೇ ಜನರೇಷನ್ ಅಲ್ಲಿ ಬರುತ್ತೆ. ವಿಚ್ ಕ್ಯಾನ್ ಮೀಟ್ ದ ಡಿಮಾಂಡ್ ಆಫ್ ಇಂಟೆನ್ಸ್ ಕಂಪ್ಯೂಟೇಷನಲ್ ಪವರ್. ಸರಿನಾ? ಕಂಪ್ಯೂಟರ್ನ ಶಕ್ತಿಯನ್ನ ಹಿಂದೆಂದೂ ನೋಡಿರೋರ ಹಾಗೆ ಜಾಸ್ತಿ ಮಾಡುವಂತಹ ತಾಕತ್ ಯಾರಿಗಿದೆ? ಈ ಕ್ವಾಂಟಮ್ ಕಂಪ್ಯೂಟಿಂಗಿಗೆ ಇದೆ ನೋಡಿ. ಓಕೆ, ಕ್ವಾಂಟಮ್ ಕಂಪ್ಯೂಟಿಂಗ್ ನಿಂದ ನಾವು ಮೇಲೆ ನೋಡಿದ್ವಿ ಪ್ಯಾರಲಲ್ ಪ್ರೊಸೆಸಿಂಗ್ ಬಹಳ ಈಸಿಯಾಗಿ ಆಗುತ್ತೆ. ಆಯ್ತಾ, ಒಂದೇ ಸಲಕ್ಕೆ ನೀವು ಜಾಸ್ತಿ ಕೆಲಸವನ್ನು ಕೊಡಬಹುದು ಕಂಪ್ಯೂಟರ್ಗೆ ಅಂತ ಹೇಳಿ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಈ ಒಂದು ವರ್ಡ್ ಅನ್ನ ಕೇಳಿರ್ತೀರಾ, ಇದು ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ. ಮೊನ್ನೆ ಐ ಥಿಂಕ್ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ವಿ. AR ಅದರ ಫುಲ್ ಫಾರ್ಮ್ ಕೇಳಿದ್ದಾರೆ, ಆರ್ಗ್ಯುಮೆಂಟೆಡ್ ರಿಯಾಲಿಟಿ. ನೋಡಿ, ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಏನಂತ ಹೇಳ್ತಾರೆ? ಒಂದು ನಿಮಿಷ. ಎಸ್, ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಹೇಳ್ತಾರೆ ನೋಡಿ, AR. ಹಾಗೆ VR ಅದನ್ನು ಫುಲ್ ಫಾರ್ಮ್ ಕೇಳ್ತಾರೆ ನೋಡಿ, ವರ್ಚುವಲ್ ರಿಯಾಲಿಟಿ. ಸರಿನಾ? ಹಾಗೆ ಮಿಕ್ಸ್ಡ್ ರಿಯಾಲಿಟಿ, VR ಮತ್ತೆ AR ನ ಮಿಕ್ಸ್ ಮಾಡಿಕೊಂಡು ಈ MR ಅಂತ ಹೇಳ್ತಾರೆ, ಮಿಕ್ಸ್ಡ್ ರಿಯಾಲಿಟಿ ಅಂತ ಹೇಳ್ತಾರೆ. ಸರಿನಾ? ಓಕೆ ಸ್ಟೂಡೆಂಟ್ಸ್, ಎಷ್ಟೋ ಈ ಒಂದು ಆಯ್ತಾ, ಈ ಒಂದು ಕಣ್ಣಿಗೆ ನೋಡಿ ವರ್ಚುವಲ್ ರಿಯಾಲಿಟಿಯನ್ನು ಹಾಕೊಂಡು ಈ ವಸ್ತುಗಳೆಲ್ಲ ನಿಮ್ಮ ಅಕ್ಕಪಕ್ಕ ಇದಾವೆ ಅನ್ನೋ ತರ ಫೀಲಿಂಗ್ ಆಗುತ್ತೆ. ಸರಿನಾ? ಅದನ್ನೇನಂತ ಹೇಳ್ತಾರೆ, ಈ ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ಈ ಅಮೆಝಾನ್ ಎಲ್ಲ ಇತ್ತೀಚೆಗೆ ಅಮೆಝಾನ್ ಅಲ್ಲಿ ನೀವೇನೋ ತಗೊಳ್ತಿರಲ್ವಾ, ಆ ವಸ್ತುದು ಆರ್ಗ್ಯುಮೆಂಟೆಡ್ ರಿಯಾಲಿಟಿಯನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ನೋಡಿ ಅವರು. ಸರಿನಾ? ಅಂದ್ರೆ ಆ ವಸ್ತುವನ್ನ, ಫಾರ್ ಎಕ್ಸಾಂಪಲ್ ಈಗ ನೀವು ಟೇಬಲ್ ಫ್ಯಾನ್ ತಗೊಂತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅದರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದು ಎಲ್ಲಿ ಒಂದು ಸ್ಥಳವನ್ನ ತೋರಿಸುತ್ತೆ. ಕ್ಯಾಮ್ರಾ ಓಪನ್ ಆಗುತ್ತೆ, ನೀವು ಕ್ಯಾಮ್ರಾವನ್ನ ಓಪನ್ ಮಾಡಿ ನಿಮ್ಮ ಹಾಲ್ ಅಲ್ಲಿ ಅಥವಾ ಎಲ್ಲಿಯಾದ್ರೂ ಇಡಬೇಕು ಅಂತಂದ್ರೆ ಅದನ್ನ ತೋರಿಸಿದಾಗ ಆ ಈ ಒಂದು ನಿಮ್ಮ ಕ್ಯಾಮ್ರಾ ಒಳಗಡೆನೆ ಅದು ತೋರಿಸುತ್ತೆ ಈ ತರ. ಅಂದ್ರೆ ಅಲ್ಲಿ ರಿಯಲ್ ಆಗಿದೆ, ನಿಮ್ಮ ಏನು ಅಲ್ಲಿ ಜಾಗ ತೋರಿಸ್ತಾ ಇರ್ತಾರಲ್ವಾ, ಅಲ್ಲಿ ಅದು ಪ್ಲೇ ಆಗೋ ತರನೇ ತೋರಿಸ್ತಾ ಇರುತ್ತೆ ನೋಡಿ. ಈ ರೀತಿ ಇರುತ್ತೆ ಅಂತ ಹೇಳಿ ನೀವು ಅದನ್ನು ರೊಟೇಟ್ ಮಾಡಬಹುದು ಅಲ್ಲೇ ಸ್ಕ್ರೀನ್ ಮೇಲೆ. ಅಂದ್ರೆ ಆ ರೀತಿ ಇರುತ್ತೆ ಅಂತ ಹೇಳಿ ಅದನ್ನ ಏನಂತ ಹೇಳ್ತಾರೆ, ಆರ್ಗ್ಯುಮೆಂಟೆಡ್ ಅಂತ ಹೇಳ್ತಾರೆ. ವರ್ಚುವಲ್ ರಿಯಾಲಿಟಿ ಅಂತಂದ್ರೆ ಕಣ್ಣಿಗೆ ಈ ಒಂದು ಗ್ಲಾಸ್ ಗಳನ್ನ ಹಾಕೊಂಡು ನೀವೇನ್ ಮಾಡ್ತೀರಾ, ಆ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನ ತಗೊಳ್ತೀರಾ. ಹಾಗೇನೆ ಕ್ವಾಂಟಮ್ ಕಂಪ್ಯೂಟಿಂಗ್ ಯೂಸಸ್ ಕ್ಯೂಬಿಟ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಕ್ಯೂಬಿಟ್ಸ್. ನೋಡಿ, ಈ ಒಂದು ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಕ್ವಾಂಟಮ್ ಕಂಪ್ಯೂಟಿಂಗ್ ನಿಂದ ಏನಾಗುತ್ತೆ, ಕ್ಯೂಬಿಟ್ ಎನ್ನುವಂತಹ ಒಂದು ಸಪೋರ್ಟ್ ಸೈಮಲ್ಟೇನಿಯಸ್ ಎಕ್ಸಿಸ್ಟೆನ್ಸ್ ಅಂಡ್ ಸ್ಪೀಡ್ ಅಪ್ ದ ಪ್ರೊಸೆಸಿಂಗ್ ಪವರ್ಸ್. ಸರಿನಾ? ಅಂದ್ರೆ ಈ ಒಂದು ಒಂದೇ ಕ್ಷಣಕ್ಕೆ ಈ ಎಕ್ಸಿಸ್ಟೆನ್ಸ್, ಆಯ್ತಾ, ಈ ಫಾರ್ ಎಕ್ಸಾಂಪಲ್ ನಾವು ಓದ್ತಾ ಇದ್ವಿ ಆರ್ಟಿಕಲ್ ಅಲ್ಲಿ, ಇವತ್ತು ಟೆಕ್ನಾಲಜಿ ಯಾವ ತರ ಬಂದಿದೆ ಅಂತ ಹೇಳೋದಾದ್ರೆ, ಜಸ್ಟ್ ಆಯ್ತಾ ನಿಮ್ಮ ಮುಂದೆ ಒಂದು ಮಿರರ್ ತರ. ಹಾಗೆ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ ನೋಡಿ, ಲಿನೋವೋ ಕಂಪ್ನಿಯವರು ಏನ್ ಮಾಡ್ತಾ ಇದಾರಂತೆ, ಈ ಮಿರರ್ ತರ ಇರುವಂತಹ ಮಾನಿಟರ್ ನ ರೆಡಿ ಮಾಡಿದ್ದಾರೆ ಅವರು. ಸರಿನಾ? ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೇವೆ ನೋಡಿ ಅದು. ಸರಿನಾ? ಸೊ ಅಂತಹ ಒಂದು ತಂತ್ರಜ್ಞಾನವನ್ನ ಈಗ 6ನೇ ಜನರೇಷನ್ ಅಲ್ಲಿ ಬರ್ತಾ ಇದ್ದಾವೆ. ಸರಿನಾ? ಓಕೆ ಸ್ಟೂಡೆಂಟ್ಸ್, ಹಾಗೇನೆ ಬಹಳ ಮುಖ್ಯವಾಗಿ 6ನೇ ಜನರೇಷನ್ ಕಂಪ್ಯೂಟರ್ನ ಬೇರೆ ಬೇರೆ ಲಕ್ಷಣಗಳನ್ನು ಹೇಳೋದಾದ್ರೆ ಬಹಳ ಫಾಸ್ಟ್ ಆಗಿ ಈ ಒಂದು ADSL ಅಂತ ಹೇಳ್ತಾರೆ. ಸರಿನಾ? ADSL ಫೈಬರ್ ತಂತ್ರಜ್ಞಾನವನ್ನು ಅದು ಬಳಸ್ಕೊಳ್ತಾ ಇದೆ. ADSL ಅಂತಂದ್ರೆ ಏನು, ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್ ಅಂದ್ರೆ 100% ಕೇಳುವಂತ ಸಾಧ್ಯತೆಗಳಿರ್ತವೆ. ಬರ್ಕೊಳ್ಳಿ. ಈ ಒಂದು ಅಸಿಮೆಟ್ರಿಕ್, ಓಕೆ, ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಹೇಳ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ಇದರಿಂದ ಏನಾಗುತ್ತೆ ಅಂತ ಹೇಳೋದಾದ್ರೆ, ಈ ಒಂದು ಡೇಟಾ ಕಮ್ಯುನಿಕೇಶನ್, ಇವತ್ತಿನ ಇಂಟರ್ನೆಟ್ ಏನಿರ್ಬೋದು ಅದು ಆಯ್ತಾ ಬಹಳ ಹೈ ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ. ಹಾಗೇನೆ ಫೈಬರ್ ತಂತ್ರಜ್ಞಾನ, ಇವತ್ತಿನ ಏನು ಇಂಟರ್ನೆಟ್ ನ ನಾವು ಫೈಬರ್ ನೆಟ್ ಅಂತ ಕರಿತೇವೆ, ಸೊ ಆ ಒಂದು ತಂತ್ರಜ್ಞಾನದ ಮೇಲೆ ಕೆಲಸಗಳು ನಡೀತಾ ಇದಾವೆ. ಇದರಿಂದ ಏನಾಗುತ್ತೆ, ತುಂಬಾನೇ ಹೈ ಸ್ಪೀಡ್ ADSL ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಎನ್ನುವಂತ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಹೈ ಬ್ರ್ಯಾಂಡ್ ವಿಡ್ತ್ ದ್ಯಾನ್ ಆಲ್ ಪ್ರೀವಿಯಸ್ ಜನರೇಷನ್. ಈ ಹಿಂದಿನ ಎಲ್ಲಾ ಜನರೇಷನ್ಗೆ ಹೋಲಿಸೋದಾದ್ರೆ ಆಯ್ತಾ, ಇದು ಲೈಕ್ ಬಾಸ್ ತರ. ಅದಕ್ಕೆ ಈಸಿಯರ್ ಟ್ರಾನ್ಸ್ಮಿಷನ್ ಆಫ್ ಲಾರ್ಜ್ ಡೇಟಾ ಓವರ್ ದ ಇಂಟರ್ನೆಟ್ ಅಂಡ್ ಫೈಲ್ ಶೇರಿಂಗ್. ಸರಿನಾ? ಈ ನಿಮ್ಮ ಒಂದು ಫೈಲ್, ಯಾವುದೇ ಒಂದು PDF ಆಗಿರ್ಬೋದು, ಪ್ರತಿಯೊಂದು ಡೇಟಾ ಆಗಿರ್ಬೋದು, ಅದನ್ನ ನೀವು ಇಂಟರ್ನೆಟ್ ಅಲ್ಲಿ ಬಹಳ ಈಸಿಯಾಗಿ ನೀವು ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಈ ADSL ಫೈಬರ್ ಟೆಕ್ನಾಲಜಿಗಳು ಸಹಾಯ ಮಾಡ್ತಾ ಇದಾವೆ 6ನೇ ಜನರೇಷನ್ಗೆ. ಸಮ್ ಆಫ್ ದ ಅದರ್ ಕ್ಯಾರೆಕ್ಟರ್ಸ್ ಆರ್
ಪ್ಯಾರಲಲ್ ಪ್ರೊಸೆಸಿಂಗ್ ಅಂದ್ರೂ ಇದ್ದೇ ಇರುತ್ತೆ. ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂದ್ರೆ ಈ ಒಂದು ಮಾಹಿತಿಯನ್ನ ಒಂದೇ ಕ್ಷಣಕ್ಕೆ ಸಾವಿರಾರು ಇನ್ನು ಏನು ಕೆಪಾಸಿಟಿ ಇರುತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯೂಟರ್ಸ್ ಹ್ಯಾವ್ ಬಿಕಮ್ ಸ್ಮಾರ್ಟರ್. ಕಂಪ್ಯೂಟರ್ ಏನಾಗುತ್ತೆ, ಬಹಳ ಸ್ಮಾರ್ಟ್ ಆಗುತ್ತೆ, ಫಾಸ್ಟ್ ಆಗುತ್ತೆ, ಸ್ಮಾಲ್ ಬಹಳ ಚಿಕ್ಕದಾಗುತ್ತಂತೆ. ಹಾಗೆಯೇ ಡೆವಲಪ್ಮೆಂಟ್ ಆಫ್ ರೋಬೋಟಿಕ್ಸ್, ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ರೋಬೋಟಿಕ್ಸ್ ತಂತ್ರಜ್ಞಾನ. ಆಯ್ತಾ, ನೀವೇನ್ ಜಾಸ್ತಿ ಮಾಡೋದ್ ಬೇಕಾಗಿರಲ್ಲ, ಜಸ್ಟ್ ರೋಬೋಟ್ಗಳಿಗೆ ನೀವೇನ್ ಕೆಲಸ ಹೇಳಿಬಿಟ್ರೆ ಅವೇನ್ ಮಾಡ್ತವೆ, ನಿಮ್ಮ ಪರವಾಗಿ ಕೆಲಸವನ್ನ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಮಾಡ್ತಾ ಇರ್ತವೆ. ಜೊತೆಗೆ NLP ಅಂತೂ ಇದ್ದೇ ಇರುತ್ತೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಸರಿನಾ, ಇವೆಲ್ಲ 6ನೇ ಜನರೇಷನ್ ಕಂಪ್ಯೂಟರ್ನ ಬಹಳ ಮುಖ್ಯವಾಗಿರುವ ಲಕ್ಷಣಗಳು. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಕಂಪ್ಯೂಟರ್ನ 4 ಭಾಗಗಳಾಗಿ ಡಿವೈಡ್ ಅನ್ನ ಮಾಡಿದ್ದೇವೆ. ಆಯ್ತಾ, ಯಾವುದರ ಆಧಾರದ ಮೇಲೆ? ಸೈಜ್ ನ ಆಧಾರದ ಮೇಲೆ, ಹಾಗೆ ಕೆಪಾಬಿಲಿಟಿಯ ಆಧಾರದ ಮೇಲೆ. ಅವು ಯಾವ್ಯಾವ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತೇವೆ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್. ಈ ಪ್ರತಿಯೊಂದನ್ನ ನಾವು ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡೋಣ, ಎರಡೆರಡಾಗಿ. ಸರಿನಾ, ನೋಡಿ, ಇದು ಮೈಕ್ರೋ ಕಂಪ್ಯೂಟರ್ ನಿಮ್ಮ ಮನೆಯಲ್ಲಿ ಬಳಸ್ತಿರಲ್ವಾ. ಇದು ಮಿನಿ ಕಂಪ್ಯೂಟರ್, ಸ್ವಲ್ಪ ಈ ಆಫೀಸ್ಗಳಲ್ಲಿ ಅದರಲ್ಲೆಲ್ಲ ಬಳಸ್ತಾರೆ. ಹಾಗೆಯೇ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನ ಈ ಒಂದು ಸರಿನಾ, ಈ ರೈಲ್ವೆ ಬುಕ್ಕಿಂಗ್ ಆಗಿರ್ಬೋದು ಅಲ್ಲೆಲ್ಲ ಇದನ್ನ ಬಳಸ್ತಾ ಇರ್ತಾರೆ, ಏರ್ಪೋರ್ಟ್ಗಳಲ್ಲೆಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು ಸೂಪರ್ ಕಂಪ್ಯೂಟರ್ಸ್, ಜಗತ್ತಿನ ಶಕ್ತಿಶಾಲಿ ಕಂಪ್ಯೂಟರ್. ಸರಿನಾ, ಓಕೆ. ನೋಡ್ತಾ ಇರ್ಬೋದು ಫ್ರಂಟಿಯರ್, ನಿಮಗೆ ಪ್ರಶ್ನೆ ಕೇಳಿದ್ವಲ್ವಾ, ಅದರ ಆನ್ಸರ್ ಯಾವುದು? ಫ್ರಂಟಿಯರ್. ನೋಡ್ತಾ ಇರ್ಬೋದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಇದು. ಹಾಗೆ ನಮ್ಮ ಭಾರತದ ಪರಂ 8000 ನೋಡ್ತಾ ಇರ್ಬೋದು, ಇದನ್ನು ಸಹ ಸೂಪರ್ ಕಂಪ್ಯೂಟರ್ ನಮ್ಮ ಭಾರತದ್ದು. ಇವುಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾವು ಅಧ್ಯಯನವನ್ನು ಮಾಡೋಣ. ಈ ಕ್ಲಾಸ್ ಅನ್ನ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ ಕೇಳ್ತೇವೆ. ಸೊ ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಯಾರ್ದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅವುಗಳು ರೈಟ್ ಆನ್ಸರ್ ಅಂತ ಹೇಳಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ADSL? ಓಕೆ, ADSL ಅಂತಂದ್ರೆ ಏನು? ADSL ಅಂತ ಬರೆದು ಅದರ ಒಂದು ಫುಲ್ ಫಾರ್ಮ್ ನ ನೀವು ಬರಿಬೇಕಾಗತ್ತೆ ಅಥವಾ ಟೈಪ್ ಮಾಡಬೇಕಾಗತ್ತೆ. ಹಾಗೇನೆ 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗಳನ್ನ ಹೆಸರಿಸಿ. 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಹೆಸರಿಸಿ. ಹಾಗೇನೆ ULSI ಇದರ ಫುಲ್ ಫಾರ್ಮ್ ಸಹ ಬರೆದು ಹಾಕಿ. ಸೊ ಈ 3 ಪ್ರಶ್ನೆಗಳದ್ದು ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅವರ ಆನ್ಸರ್ಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅದೇ ರೈಟ್ ಆಪ್ಷನ್ ಅಂತ ಹೇಳಿ. ಹಾಗೇನೆ ಬಹಳ ಮುಖ್ಯವಾಗಿ ನಾವು ನೋಟ್ಸ್ ರೆಡಿ ಮಾಡುವವರೆಗೆ ಯಾರಿಗೆಲ್ಲ ಈ PDF ಬೇಕು ಸರಿನಾ, ಕೇವಲ 49 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸೊ ಒಂದ್ ವೇಳೆ ನಾವು ಕ್ಲಾಸ್ ಮಾಡೋದು ಲೇಟ್ ಆಯ್ತು ಆ ತರ ಅಂತಂದ್ರೂ ನಿಮಗೆ ನೋಟ್ಸ್ ಬೇಗ ಓದ್ಕೋಬಹುದು ಎಕ್ಸಾಮ್ಗೆ. ಆ ಒಂದು ಉದ್ದೇಶದಿಂದ ನಿಮಗೆ ಇದು ಅರ್ಲಿ ಆಕ್ಸೆಸ್ ನ ಕೊಡ್ತಾ ಇದ್ದೇವೆ ಕೇವಲ 49 ರೂಪಾಯಿಗೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಈ PDF ನ ಪಡ್ಕೊಂಡು ಅಧ್ಯಯನವನ್ನು ಮಾಡಿ. ಖಂಡಿತವಾಗಿಯೂ ಎಲ್ಲ ಎಕ್ಸಾಮ್ಸ್ ಗಳಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.